ಸೀಟ್ ಸಿಕ್ಕಿದೆ ಸರ್ ಇವಾಗ ನಾವು ಹೆಂಗ್ ಸರ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ. ಹೇಳಿದ್ದೆ ಶೆಡ್ಯೂಲ್ ಬಿಡ್ತಾರೆ, ವೆಯ್ಟ್ ಮಾಡಿ, ಫಸ್ಟ್ ರೌಂಡ್ ಅಂತ ಶೆಡ್ಯೂಲ್ ಬಿಡ್ತಾರೆ, ವೆಯ್ಟ್ ಮಾಡಿ ಅಂತ ಅದರ ಶೆಡ್ಯೂಲ್ ಬಿಟ್ಟಿದ್ದಾರೆ. ಎಲ್ಲ ಲಿಂಕ್ಸ್ ಇದೆ. ಆಮೇಲೆ ಇವಾಗ ಚಾಯ್ಸ್ ಕೊಡೋದಕ್ಕೆ ಮತ್ತೆ ಸೆಲೆಕ್ಟ್ ಡೌನ್ಲೋಡ್ ಮಾಡೋದಕ್ಕೆ ಯಾರ ಫೀಸ್ ಕಟ್ಟಿಲ್ಲ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅವರಿಗೆ ಫೀಸ್ ಕಟ್ಟಿಲ್ಲ ಅವ್ರಿಗೂ ಒಂದು ಲಾಗಿನ್ ಲಿಂಕ್ ಕೊಡಬೇಕಾಗಿತ್ತು, ಅದು ಕೊಟ್ಟಿದ್ದಾರೆ ನೋಡಿ. 2025 ಸೆಕೆಂಡ್ ರೌಂಡ್ ಪೇಮೆಂಟ್ ಡೌನ್ಲೋಡ್ ಅಂಡ್ ಕನ್ಫರ್ಮೇಶನ್ ಸ್ಲಿಪ್ ಅಂದ್ಬಿಟ್ಟು ಓಕೆ ಇದು ಕೊಟ್ಟಿದ್ದಾರೆ. ಸೇಮ್ ಲಾಗಿನ್ ಮಾಡ್ಕೊಂಡು ಅಲ್ಲಿ ಹೋಗಿ ಬಂದಿರುತ್ತೆ, ಸೆಲೆಕ್ಟ್ ಡೌನ್ಲೋಡ್ ಮಾಡ್ಕೊಂಡು ಪೇಮೆಂಟ್ ಮಾಡಬೇಕು. ಸೇಮ್ ಪ್ರೊಸೆಸ್, ಏನೋ ಡೀಟೇಲ್ ಪ್ರೊಸೀಜರ್ ಬೇಕು ಅಂದ್ರೆ ರೌಂಡ್ 1 ಅಲ್ಲಿ ಏನ್ ಹೇಳಿದೆ ಸೇಮ್ ಪ್ರೊಸೆಸ್ ನ ಫಾಲೋ ಅಪ್ ಮಾಡಿ. ಬಟ್ ಒಂದ್ ಥಿಂಗ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನು ಅಂತಂದ್ರೆ ಇಲ್ಲಿ ನಾನು ಚಾಯ್ಸ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಸೆಕೆಂಡ್ ರೌಂಡ್ ಗೆ, ನೋಡಿ ಚಾಯ್ಸ್ ಕೊಟ್ಟಿಲ್ಲ. ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛೆ ಆಯ್ಕೆಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡಿರುವ ಕಾರಣದಿಂದ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟ್ ಅನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸುವಂತಿಲ್ಲ. ಇದೇ ತುಂಬಾ ಜನ ಪ್ರಾಬ್ಲಮ್ ಆಗಿರೋದು. ನಾನು ಹೇಳಿದ್ದೆ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಸೀಟ್ಸ್ ಬರುತ್ತೆ ಕನ್ಫರ್ಮ್ ಇರುತ್ತೆ. KU ತುಂಬಾ ಚೇಂಜಸ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸೀಟು ನೀವು ಕ್ಯಾನ್ಸಲ್ ಮಾಡಕ್ ಆಪ್ಷನ್ ಇಲ್ಲ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಕೊಟ್ಟಿದ್ರು, ಫಸ್ಟ್ ರೌಂಡ್ ಅಲ್ಲೂ ಕೊಟ್ಟಿದ್ರು, ಸೆಕೆಂಡ್ ರೌಂಡ್ ಅಲ್ಲೂ ಕೊಟ್ಟಿದ್ರು, ಸೀಟ್ ಸರೆಂಡರ್ ಮಾಡಿದ್ರು. ಸೀಟ್ ಇಷ್ಟ ಆಗಿಲ್ಲ ಅಂದ್ರೆ ಈ ಸಲ ಕೊಟ್ಟಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಆಪ್ಷನ್ ಕೊಡಬೇಕಿತ್ತು. ಕೇವಲ ಯಾಕೆ ತರ ಮಾಡ್ತಾರೆ ಅರ್ಥ ಆಗ್ತಿಲ್ಲ. ಬೇಗ ಪ್ರೊಸೆಸ್ ಮುಗಿಸೋದಕ್ಕೆ ಮಾಡ್ತಾ ಇದಾರೋ ಇಲ್ಲ ಸುಮ್ಮನೆ ಹುಡುಗರು ಆಟ ಆಡ್ತಾರೆ ಅಂತ ಮಾಡ್ತಾ ಇದಾರೋ ಗೊತ್ತಿಲ್ಲ, ಸೀರಿಯಸ್ ಬರ್ಲಿ ಅಂತ ಮಾಡ್ತಾ ಇದಾರೋ ಗೊತ್ತಿಲ್ಲ. ಏನಾಗಿದೆ ಅಂದ್ರೆ ಕಂಡೀಷನ್ ತುಂಬಾ ಜನ ಸೆಕೆಂಡ್ ಚಾಯ್ಸ್ ತಗೊಂಡು ಕೊಟ್ಬಿಟ್ಟಿದ್ದಾರೆ. ಸುಮಾರು ಇಂಟ್ರಾಕ್ಷನ್ ಮಾಡಿದೆ, ಅದಕ್ಕೆ ಇಂಟ್ರಾಕ್ಷನ್ ಮಾಡಿ ವಿಡಿಯೋ ಮಾಡೋದು ನಾನು. ಹುಡುಗರು ಏನ್ ಮಾಡಿದ್ದಾರೆ, ಇವಾಗ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅವ್ರು ಏನ್ ಮಾಡಿದ್ದಾರೆ ಚಾಯ್ಸ್ ತಗೊಂಡು ಫೀಸ್ ಕಟ್ಟಿದ್ದಾರೆ. ಇವಾಗ ಅವರು ಅದ್ರ ಮೇಲ್ಗಡೆ ಇರೋ ಕಾಲೇಜ್ ಯಾವ್ದು ಬೇಕೋ ಅದು ಇಟ್ಕೊಂಡಿಲ್ಲ, ಎಲ್ಲ ಇರ್ಲಿ ಅಂತ ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಬೇಡದಿರೋ ಕಾಲೇಜ್ ಬಂದ್ಬಿಟ್ಟಿದೆ. ಇವಾಗ ಅವ್ರು ಕೇಳ್ತಾ ಇದ್ದಾರೆ, ಆಲ್ರೆಡಿ ಮೊದಲೇ ವಾರ್ನ್ ಮಾಡಿದ್ದೆ ಅವರಿಗೆ, ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ತಗೊಂಡು ಮುಂದೆ ಹೋದ್ರೆ ನಿಮ್ಗೆ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ ಮೇಲ್ಗಡೆ ಕಾಲೇಜ್ ಸೀಟ್ ಬಂತು ಅಂದ್ರೆ ನೀವು ಹೋಗ್ಲೇಬೇಕಾಗತ್ತೆ. ಮತ್ತೆ ಅದಕ್ಕೆ ರಿವರ್ಸ್ ಬರೋ ಆಪ್ಷನ್ ಇರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ದಯಾನಂದ ಸಾಗರ್ ಬಂದಿರುತ್ತೆ, ನಿಮ್ಗೆ ಏನಾದ್ರೂ PS ಸಿಕ್ಕಿದ್ರೆ ನೀವು ಮತ್ತೆ ದಯಾನಂದ ಸಾಗರ್ ಹೋಗಕ್ಕಾಗಲ್ಲ, PS ಹೋಗ್ಲೇಬೇಕು. ಇಂತ ಇದು ತುಂಬಾ ಕೇಳ್ತಾ ಇರೋದು ನಿನ್ನೆಯಿಂದ. ಓಕೆ, ಸೊ ಅವ್ರಿಗೆ ಅಂತವ್ರು ಯಾರನ್ನ ಇದ್ರೆ ಅವರಿಗೆ ನೋ ಆಪ್ಷನ್. ಯಾಕಂದ್ರೆ ಅದ್ರೆ ಹೇಳಿರೋದು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಅಭ್ಯರ್ಥಿಗಳು ನೋಡಿ ಇಲ್ಲಿದೆ ನಿರಾಕರಿಸುವಂತಿಲ್ಲ. ಈಗಾಗಲೇ ತಿಳಿಸಿರುವಂತೆ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾಗಿರೋ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳಲು ಯಾವುದೇ ಚಾಯ್ಸ್ ಇರುವುದಿಲ್ಲ. ಅಂದ್ರೆ ಇವಾಗ ರೌಂಡ್ 1 ಅಲ್ಲಿ ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಏನ್ ಕೊಟ್ಟಿದ್ರಿ, ಈ ರೌಂಡ್ ಅಲ್ಲಿ ಏನು ಇರಲ್ಲ. ಅಂದ್ರೆ ಏನ್ ನೀವು ಲಾಗಿನ್ ಮಾಡ್ತೀರಾ, ಲಾಗಿನ್ ಮಾಡಿದ ತಕ್ಷಣ ಒಂದೇ ಆಪ್ಷನ್ ಕಾಣಿಸೋದು ನಿಮ್ಗಲ್ಲಿ ಚಲನ್ ಡೌನ್ಲೋಡ್. ಯಾರು ಫೀಸ್ ಪೇಮೆಂಟ್ ಮಾಡಿದೀರಾ ಅವರಿಗೆ ಚಲನ್ ಡೌನ್ಲೋಡ್, ಯಾರು ಫೀಸ್ ಪೇಮೆಂಟ್ ಮಾಡಿಲ್ಲ ಯಾರು ಫೀಸ್ ಪೇಮೆಂಟ್ ಮಾಡಿಲ್ಲ ಅವರಿಗೆ ಚಲನ್ ಡೌನ್ಲೋಡ್, ಯಾರು ಫೀಸ್ ಪೇಮೆಂಟ್ ಮಾಡಿದೀರಾ ಅವ್ರು ಒಂದೇ ಒಂದು ಕಾಣಿಸೋದು. ಇನ್ ಕೇಸ್ ಬ್ಯಾಲೆನ್ಸ್ ಫೀಸ್ ಇತ್ತು ಅಂತಾನೆ ಹೇಳ್ದಂಗೆ, ಬ್ಯಾಲೆನ್ಸ್ ಫೀಸ್ ಇತ್ತು ಅಂದ್ರೆ ನೀವು ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ತಗೊಂಡು ಕಡಿಮೆ ಕಟ್ಟಿ ಇವಾಗ ಜಾಸ್ತಿ ಇರೋ ಕಾಲೇಜ್ ಬಂದಿದೆ ಅಂತಂದ್ರೆ ಅವ್ರಿಗೆ ಮತ್ತೆ ಚಲನ್ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬರೋದು ಕನ್ಫರ್ಮೇಶನ್ ಸ್ಲಿಪ್. ಅದನ್ನೇ ಹೇಳಿರೋದು ನೋಡಿ ಇಲ್ಲಿ, ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ಹಂತಗಳು ಅಂದ್ರೆ ಚಲನ್ ಡೌನ್ಲೋಡ್. ಯಾರು ಫೀಸ್ ಕಟ್ಟಿಲ್ಲ ಅವ್ರಿಗೆ ಮಾತ್ರ, ಅರ್ಥ ಆಯ್ತಾ? ಫೀಸ್ ಕಟ್ಟಿರೋರು ಎಕ್ಸೆಸ್ ಫೀಸ್ ಕಟ್ಟಿರೋರು ನಿಮ್ಗೆ ಬರಲ್ಲ, ಎನೇಬಲ್ ಆಗಲ್ಲ ನಿಮಗೆ. ಆಮೇಲೆ ಶುಲ್ಕ ಪಾವತಿ, ಶುಲ್ಕ ಅಂದ್ರೆ ಫೀಸ್ ಕಟ್ಟಬೇಕು. ಯಾರು ಪಾವತಿಸದಿದ್ದಲ್ಲಿ, ಯಾರು ಮಾಡಿಲ್ಲ ಅವರು ಎಲ್ಲರೂ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರು ಮಾಡಿಲ್ಲ ಅವ್ರು ಮಾತ್ರ, ಎಲ್ಲರೂ ಅಲ್ಲ. ಇವಾಗ ನಾನು ಕಡಿಮೆ ಜಾಸ್ತಿ ಕಟ್ಬಿಡಿ ಸರ್, ನಾನು ಎಕ್ಸಾಂಪಲ್ ಹೇಳಿದೆ. 1,11,800 ರೂಪಾಯಿ ಕಟ್ಟೋ ಬದಲು 1,18,000 ಕಟ್ಬಿಡಿ ಸರ್ ಅಂದ್ರೆ ನಿಮ್ಗೇನ್ ಬರಲ್ಲ, ಡೈರೆಕ್ಟ್ ಆಗಿ ಬರೋದು ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್. ಫಸ್ಟ್ ರೌಂಡ್ ಅಲ್ಲಿ ಬಂದಿದ್ರು ಅದು ವ್ಯಾಲಿಡ್ ಆಗಲ್ಲ, ಇವಾಗ ಬಂದಿರೋದು ವ್ಯಾಲಿಡ್ ಆಗುತ್ತೆ, ಅರ್ಥ ಆಯ್ತಾ? ಇನ್ ಕೇಸ್ ಇವಾಗ ಚಾಯ್ಸ್ 2 ತಗೊಂಡು ಇನ್ನೊಂದು ಆಪ್ಷನ್ ಆಗುತ್ತೆ ಇಲ್ಲಿ, ಚಾಯ್ಸ್ 2 ತಗೊಂಡು ಫೀಸ್ ಕಟ್ಟಿರ್ತೀರ, ಕನ್ಫರ್ಮೇಶನ್ ಸ್ಲಿಪ್ ಬಂದಿರುತ್ತೆ, ಅದೇ ಕಾಲ ಮತ್ತೆ ಬಂದಿರುತ್ತೆ, ಇಲ್ಲ ಮತ್ತೆ ಹೊಸದಾಗಿ ಡೌನ್ಲೋಡ್ ಮಾಡಬೇಕು, ಅರ್ಥ ಆಯ್ತಾ? ಹಳೆ ಬಿಟ್ಬಿಡಿ, ಇವಾಗ ಮತ್ತೆ ಹೊಸದಾಗಿ ಡೌನ್ಲೋಡ್ ಮಾಡಿ ಮತ್ತೆ ಎನೇಬಲ್ ಆಗುತ್ತೆ. ಎಲ್ಲಾ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು, ಆಮೇಲೆ ಎಲ್ಲಾ ಮೂಲ ದಾಖಲೆಗಳಲ್ಲಿ ಕಾಲೇಜಿಗೆ ವರದಿ ಮಾಡಿಕೊಳ್ಳುವುದು. ಇಷ್ಟು ಸ್ಟೆಪ್ಸ್, ಅರ್ಥ ಆಯ್ತಾ? ಇಷ್ಟೇ ಇರೋದು. ಅಂದ್ರೆ ನೀವು ಲಾಗಿನ್ ಆದಾಗ ಇಷ್ಟೇ ಕಾಣಿಸೋದು ನಿಮ್ಗೆ. ಯಾರ್ಯಾರು ಫೀಸ್ ಕಟ್ಟಿಲ್ಲ ಚಲನ್ ಡೌನ್ಲೋಡ್ ಆಪ್ಷನ್, ಯಾರು ಫೀಸ್ ಕಟ್ಟಿದ್ದೀರಾ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು, ಮತ್ತೆ ಕಾಲೇಜ್ಗೆ ಜಾಯಿನ್ ಆಗೋದು, ಅಷ್ಟೇ ಇರ್ಬೇಕಾಗಿರೋದು. ಆ ಶೆಡ್ಯೂಲ್ ಬಗ್ಗೆನೂ ಬಿಟ್ಟಿದ್ದಾರೆ, ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ. ಶೆಡ್ಯೂಲ್ ಬಗ್ಗೆನೂ ಹೇಳಿದ್ದೆ ನಿಮಗೆ, ನೋಡಿ ಇಲ್ಲಿ ಶೆಡ್ಯೂಲ್ ಬಿಟ್ಟಿದ್ದಾರೆ, ಆಲ್ರೆಡಿ ಗ್ರೂಪ್ ಅಲ್ಲೂ ಶೇರ್ ಮಾಡಿದೀನಿ. ಸೊ ಹೇಳಿದ್ದೆ ನಿಮಗೆ ಪ್ರಾಬಬಲಿ ಇವತ್ತು ಸ್ಯಾಟರ್ಡೆ ವರೆಗೂ ಟೈಮ್ ಕೊಡ್ತಾರೆ ಅಂತ, ಹಂಗೆ ಮಾಡಿದ್ದಾರೆ ನೋಡಿ. ಇವಾಗ ಫಸ್ಟ್ ಥಿಂಗ್ ಚಲನ್ ಡೌನ್ಲೋಡಿಂಗ್, ಯಾರು ಫೀಸ್ ಕಟ್ಟಿಲ್ಲ ಅವ್ರಿಗೆ ಮಾತ್ರ, ಎಲ್ಲರಿಗೂ ಬರಲ್ಲ ಇದು, ಅರ್ಥ ಆಯ್ತಾ? ಮತ್ತೆ ಅರ್ಥ ಮಾಡ್ಕೊಳ್ಳಿ, ಯಾರ್ಯಾರು ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು ಫೀಸ್ ಕಟ್ಟಿರಲ್ಲ, ಯಾರ್ಯಾರು ಚಾಯ್ಸ್ ತಗೊಂಡಿರ್ತಾರೆ ಅವ್ರು ಫೀಸ್ ಕಟ್ಟಿರಲ್ಲ. ಆಮೇಲೆ ಈ ಸಲ ನ್ಯೂ ಆಪ್ಷನ್ ಎಂಟ್ರಿನೂ ಕೊಟ್ಟಿಲ್ಲ. ಕೇವಲ ಎಷ್ಟು ರಿಜಿಡ್ ಆಗಿದ್ದಾರೆ ಈ ಸಲ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಲಾಸ್ಟ್ ಟೈಮ್ ಫಸ್ಟ್ ರೌಂಡ್ ಅಲ್ಲಿ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವ್ರಿಗೂ ಚಾನ್ಸ್ ಕೊಟ್ಟಿದ್ರು,
ಫಸ್ಟ್ ರೌಂಡ್ ಅಲ್ಲಿ ಯಾರು ಕಾಲೇಜ್ ಜಾಯ್ನ್ ಆಗಿದ್ರೆ ಅವ್ರು ಸೀಟ್ ಸರೆಂಡರ್ ಮಾಡಿ ಆಪ್ಷನ್ ಕೊಟ್ಟಿದ್ರು. ಯಾರ್ಯಾರು ನ್ಯೂ ಆಗಿ ಕಾಲೇಜ್ ಬೈ ಮಿಸ್ಟೇಕ್ ಚಾಯ್ಸ್ ಕೊಟ್ಟಿರ್ಲಿಲ್ಲ ಅವ್ರಿಗೂ ಆಪ್ಷನ್ ಕೊಟ್ಟಿದ್ರು. ಈ ಸಲ ಏನೂ ಇಲ್ಲ, ನಥಿಂಗ್ ದೇ ಆರ್ ಡೂಯಿಂಗ್. ನಿಮ್ಗೆ ಬೇಕಾ ಮಾಡು, ಇದನ್ನೇ ಹೇಳಿದ ನಿಮ್ಗೆ ಹುಷಾರಾಗಿರಿ. ಈ ಸಲ ಕೆಯು ತುಂಬಾ ಚೇಂಜಸ್ ಮಾಡ್ತಾ ಇದಾರೆ ಅಂತ ಸುಮಾರು ಜನ ಸ್ಟೂಡೆಂಟ್ಸ್ ಅದನ್ನ ಮಾಡಿದ್ರು. ನಂಗೂ ಮೊನ್ನೆ 2-3 ಕಾಲ್ಸ್ ಬಂದಿತ್ತು, ಕೇಳ್ತಾ ಇದ್ರು ಹುಡುಗರು, ಸರ್ ನಾನು ಇವಾಗ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಫೀಸ್ ಕಟ್ಟಿಲ್ಲ, ಏನ್ ಸರ್ ಮಾಡೋದಂದ್ರೆ ಏನು ಮಾಡಂಗಿಲ್ಲ. ಇವಾಗ ಇದಾದ್ಮೇಲೆ ಫೈಲ್ ರೋಡ್ ಅಂತ ಹೇಳಿದಾರೆ. ಇನ್ ಕೇಸ್ ಎಲ್ಲ ಸೀಟ್ಸ್ ಉಳ್ಕೊಂಡ್ರೆ ಅವಾಗ ಕ್ಯಾಶುವಲ್ ವೇಕೆನ್ಸಿ ರೋಡ್ ಅಂತ ಮಾಡ್ತಾರೆ. ಅಲ್ಲಿ ಏನಾರ ಆಪ್ಷನ್ ಕೊಟ್ರೆ ಎಲ್ರಿಗೂ ಮತ್ತೆ ಆಪ್ಷನ್ ಕೊಟ್ಟು ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ಇವಾಗ ಶೆಡ್ಯೂಲ್ ಬಂದ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಸೊ ಚಲನ್ ಡೌನ್ಲೋಡಿಂಗ್ ಯಾರಿಗೆ ಅಂತಂದ್ರೆ ಯಾರ್ಯಾರು ಫೀಸ್ ಕಟ್ಟಿಲ್ಲ ಅವ್ರಿಗೆ ಚಲನ್ ಡೌನ್ಲೋಡಿಂಗ್ ಆಪ್ಷನ್ ಬರುತ್ತೆ. ಓಕೆ, ಈ ಲಿಂಕ್ ಅಲ್ಲಿ ಲಾಗಿನ್ ಮಾಡಿ ನೋಡಿ. ಕನ್ಫರ್ಮೇಶನ್ ಸ್ಲಿಪ್ ಸೆಕೆಂಡ್ ರೌಂಡ್ ಪೇಮೆಂಟ್ ಅಂಡ್ ಡೌನ್ಲೋಡ್ ಕನ್ಫರ್ಮೇಶನ್ ಸ್ಲಿಪ್ ಅಂತ. ಸೊ ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಓಪನ್ ಆಗುತ್ತೆ. ಲಾಗಿನ್ ಮಾಡಿ, ಲಾಗಿನ್ ಆಗಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಈ ಶೆಡ್ಯೂಲ್ ನ ಫಾಲೋ ಅಪ್ ಮಾಡಿ ಆಗುತ್ತೆ. ಯಾಕಂದ್ರೆ ಇವಾಗ 30th ಇವಾಗ ಹೇಳಿರೋದು, ಇವತ್ತು 30th ಇವತ್ತು ನಿನ್ನೆ ಎನೇಬಲ್, ರಾತ್ರಿ ಎನೇಬಲ್ ಮಾಡಿದ್ದಾರೆ. ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾಳೆವರೆಗೂ ಟೈಮ್ ಕೊಟ್ಟಿದ್ದಾರೆ. 30th ಇವತ್ತಿಂದ ನಾಳೆ 4 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಇವತ್ತಿಂದಾನೇ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಂಡು ಇವತ್ತಿಂದಾನೇ ಮಾಡ್ಬೋದು. ಎಲ್ಲಿವರೆಗೂ ಅಂತಂದ್ರೆ 1st ಆಗಸ್ಟ್ ವರೆಗೂ. 1st ಆಗಸ್ಟ್ ಅಂದ್ರೆ ನಿಮಗೆ ಶುಕ್ರವಾರ, ಫ್ರೈಡೆ ಬರುತ್ತೆ, ಶುಕ್ರವಾರ ಬರುತ್ತೆ. ಅಂದ್ರೆ ಇವತ್ತು ಬಂದು ಬುಧವಾರ, ಗುರುವಾರ, ಶುಕ್ರವಾರವರೆಗೂ ನೀವು ಪೇಮೆಂಟ್ ಮಾಡಬಹುದು. ಆಮೇಲೆ ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಶನ್ ಟೈಮ್ ಬೇಕಾಗುತ್ತಲ್ಲ, ಅದಕ್ಕೆ ಶನಿವಾರದವರೆಗೂ ಕೊಟ್ಟಿದ್ದಾರೆ. ಅಂದ್ರೆ ಶನಿವಾರ ಲಾಸ್ಟ್ ಡೇಟ್ ಕಾಲೇಜ್ ಜಾಯ್ನ್ ಆಗೋದಕ್ಕೆ. 2 ಆಗಸ್ಟ್ ಶನಿವಾರ ಲಾಸ್ಟ್ ಡೇಟ್ ಕಾಲೇಜ್ ಜಾಯ್ನ್ ಆಗೋದಕ್ಕೆ ಹೇಳಿದ್ದೆ. ಶನಿವಾರದವರೆಗೂ ಆಪ್ಷನ್ ಕೊಡ್ತಾರೆ ಅಂತ. ಓಕೆ, ಸೊ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದ ಕಾಲೇಜ್ ಬಂದು ಶನಿವಾರ ಲಾಸ್ಟ್ ಡೇಟ್. ಸೊ ಇವತ್ತಿನ ಎನೇಬಲ್ ಆಗುತ್ತೆ. ಸುಮ್ಮನೆ ಲೇಟ್ ಮಾಡಕ್ ಹೋಗ್ಬೇಡಿ, ಚೆಕ್ ಮಾಡ್ತಾ ಇರಿ. ಮತ್ತೆ ಅದಕ್ಕೂ ಮೆಸೇಜ್ ಮಾಡಬೇಡಿ, ಸರ್ ಎನೇಬಲ್ ಆಗಿಲ್ಲ, ವೆಯ್ಟ್ ಮಾಡಿ, ತಲೆ ಕೆಡ್ಸ್ಕೊಂಬೇಡಿ. ಇವಾಗ ಆಗಿದ ತಕ್ಷಣ ಸರ್ ಎನೇಬಲ್ ಆಗಿಲ್ಲ ಅಂತೇಳಿ ಏನಪ್ಪ ಅರ್ಥ ಆಗಲ್ಲ ನಮ್ಗೆ. ಯಾಕೆ ಸ್ಟೂಡೆಂಟ್ಸ್ ವೆಯ್ಟ್ ಮಾಡೋ ಪೇಷನ್ಸ್ ಇರಲ್ಲ, ಮಾಡ್ಬೇಕು ಅಂದಾಗ ಮಾಡಲ್ಲ, ಬೇಡಿರೋದೆಲ್ಲ ಕೇಳ್ತೀರಾ. 30 ಅಂತ ಕೊಟ್ಟಿದ್ದಾರೆ, ಆಗಿಲ್ಲ ಮಧ್ಯಾಹ್ನ ಚೆಕ್ ಮಾಡಿ, ಮಧ್ಯಾಹ್ನ ಆಗಿಲ್ಲ ಸಾಯಂಕಾಲ ಚೆಕ್ ಮಾಡಿ. ಆಗುತ್ತೆ, ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ, ಗ್ಲಿಚಸ್ ಇರುತ್ತೆ. ಓಕೆ, ಡೋಂಟ್ ವರಿ, ನಾಳೆವರೆಗೂ ಟೈಮ್ ಇದೆ. ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರಿಗೆ ಅಂತಂದ್ರೆ ಹೇಳಿದ್ರೆ ಯಾರು ಫೀಸ್ ಕಟ್ಟಿಲ್ಲ ಅವ್ರಿಗೆ ಮಾತ್ರ, ನಿಮ್ಗೆಲ್ಲ ಇಂಡಿಕೇಶನ್ ಬಂದಿರುತ್ತೆ. ಆಮೇಲೆ ಇನ್ನ ಸುಮಾರು ಜನಕ್ಕೆ ಇವಾಗ ಯಾರೋ ಹುಡುಗ ಮೆಸೇಜ್ ಮಾಡಿದ್ದೆ, ಸರ್ ನಂದು ಎಸ್ ಸಿ ಕ್ಯಾಟಗರಿ ಫೀಸ್ ಬಂದ್ಬಿಟ್ಟು 1 ಲಕ್ಷ ತೋರಿಸ್ತಾ ಇದೆ ಅಂತ. ಸ್ವಲ್ಪ ಟ್ರೈ ಮಾಡ್ತಾರೆ. ಐ ಥಿಂಕ್ ಕೆ ಎ ಫೀಸ್ ಕಟ್ಟ ಬಂದು ಫೀಸ್ ಇರುತ್ತೆ, ನಿಮ್ದು ಇನ್ಕಮ್ ಅಪ್ರೂವ್ ಆಗಿರ್ಬೇಕು ನೋಡಿ. SC ST ಅವ್ರಿಗೆ ಇನ್ಕಮ್ ಅಪ್ರೂವ್ ಆಗಿದ್ರೆ ಮಾತ್ರ 0 ಫೀಸ್ ತೋರಿಸೋದು, ಇಲ್ಲ ಅಂದ್ರೆ ಫುಲ್ ಫೀಸ್ ತೋರಿಸುತ್ತೆ ಅವರಿಗೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಇದಾಗಿದೆ ಆಲ್ರೆಡಿ. ಇಲ್ಲ ಆಗಿಲ್ಲ ಅಂದ್ರೆ ನೀವು ಕಾಲೇಜಲ್ಲಿ ಹೋಗಿ ಕಟ್ಟಬೇಕು. ನಾನು ಇಷ್ಟು ಸಲ ಹೇಳಿದೀನಿ, ಕಾಲೇಜಲ್ಲಿ ಫೀಸ್ ಕಟ್ಟಬೇಕು, ಕಾಲೇಜಲ್ಲಿ ಫೀಸ್ ಕಟ್ಟಬೇಕು ಅಂತ. ಮತ್ತೆ ಕೇಳ್ತೀರಾ ಕಾಲ್ ಮಾಡಿ, ಸರ್ ಕಾಲೇಜಲ್ಲಿ ಫೀಸ್ ಕೇಳ್ತಾ ಇರ್ತಾರೆ, ಏನ್ ಮಾಡ್ಲಿ ಅಂತ. ಏನಪ್ಪ ಅರ್ಥ ಆಗಲ್ಲ. ಇನ್ನೇ ಆ ಲೆವೆಲ್ಗೆ ಹೇಳ್ಬೇಕ ನನಗಂತೂ ಅರ್ಥ ಆಗಲ್ಲ. ಫಾಲೋ ಅಪ್ ಮಾಡಿ ಅಂತೀನಿ, ಗ್ರೂಪ್ ಅದಿರಿ ಅಂತೀನಿ, ಅದೂ ಆಗಲ್ಲ. ಬೈದು ಹೇಳಿದ್ದಾಯ್ತು, ನನಗೆ ಬೇಜಾರಾಗ್ಬಿಟ್ಟಿದೆ. ಬೈದು ಹೇಳಕ್ಕೂ ಬೇಜಾರಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ ನನ್ನ ಕಂಡೀಷನ್. ನಾನು ಹೇಳೋದು ಹೇಳ್ತೀನಿ, ಇಷ್ಟ ಇದ್ರೆ ಫಾಲೋ ಅಪ್ ಮಾಡಿ, ಸೀರಿಯಸ್ ಆಗಿದ್ರೆ. ಇಲ್ಲ ನಿಮ್ ಇಷ್ಟ, ಏನು ಮಾಡೋಕ್ಕಾಗಲ್ಲ. ಓಕೆ, ಆಮೇಲೆ ಸೊ ಯಾರು ಫೀಸ್ ಕಟ್ಟಿದಾರೆ ಇವಾಗ ಚಾಯ್ಸ್ 2 ಅಲ್ಲಿ ಯಾರು ಫೀಸ್ ಚಾಯ್ಸ್ 2 ರೌಂಡ್ 1 ಅಲ್ಲಿ ಚಾಯ್ಸ್ 2 ತಗೊಂಡು ಯಾರು ಫೀಸ್ ಕಟ್ಟಿದಾರೆ ಅವರಿಗೆ ಚಲನ್ ಡೌನ್ಲೋಡಿಂಗ್ ಆಪ್ಷನ್ ಇರಲ್ಲ. ಡೈರೆಕ್ಟ್ ಆಗಿ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಅವರು ಇವತ್ತಿಂದಾನೇ ಡೌನ್ಲೋಡ್ ಮಾಡ್ಕೊಬಹುದು. ಎನೇಬಲ್ ಮಾಡಿ ಚೆಕ್ ಮಾಡ್ತಾರೆ, ಎನೇಬಲ್ ಆಗುತ್ತೆ. ಡೌನ್ಲೋಡ್ ಆಗಿದ ತಕ್ಷಣ ಡೈರೆಕ್ಟ್ಲಿ ಗೋ ಅಂಡ್ ಜಾಯಿನ್ ಟು ಕಾಲೇಜ್. ನೋಡಿ, ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿವಸ ಟೈಮ್ ಇದೆ. ಡೈರೆಕ್ಟ್ ಆಗಿ ಜಾಯ್ನ್ ಆಗಿ ಮತ್ತೆ ಅದನ್ನ ಲಾಸ್ಟ್ ಡೇಟ್ ವರೆಗೂ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಮತ್ತೆ ಲಾಸ್ಟ್ ಡೇಟ್ ವರೆಗೂ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಇದೆಲ್ಲ ಒಂದ್ ಕಡೆ ಆದ್ರೆ ಇಷ್ಟು ಶೆಡ್ಯೂಲ್ ಬಗ್ಗೆ ಮತ್ತೆ ಕಾಲೇಜ್ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಚಾಯ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಚಾಯ್ಸ್ ಇರಲ್ಲ, ಇರುತ್ತೆ ಅನ್ಕೊಂಡಿದ್ದೆ, ಪ್ರಾಬಬಲಿ ಇರಲ್ಲ. ಇವಾಗ ಹುಡುಗರು ಡೌಟ್ಸ್ ಏನು ಅಂತಂದ್ರೆ, ಸರ್ ನನ್ಗೆ ಇವಾಗ ಚಾಯ್ಸ್ 2 ಅಲ್ಲಿ ಕಾಲೇಜ್ ಬಂದ್ಬಿಟ್ಟಿದೆ, ಚಾಯ್ಸ್ 3 ತಗೊಂಡಿದ್ದೆ ಕಾಲೇಜ್ ಬಂದ್ಬಿಟ್ಟಿದೆ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಕಾಲೇಜ್ ಬಂದ್ಬಿಟ್ಟಿದೆ, ಇವಾಗ ನಾನು ಏನ್ ಸರ್ ಮಾಡ್ಬೇಕು, ನನ್ಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಂತಂದ್ರೆ ನೋ ಅದರ್ ಆಪ್ಷನ್. ಸರ್ ಇವಾಗ ನಾನು ಫೀಸ್ ಕಟ್ಟಲಿಲ್ಲ ಸರ್, ಏನ್ ಮಾಡ್ತಾರೆ KU ನೆಕ್ಸ್ಟ್ ಇಯರ್ ಬರ್ಕೊಂಬೋದು ಅಂದ್ರೆ ಖಂಡಿತ ಮಾಡಲ್ಲ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ನೀವು ಬೆಂಗಳೂರಲ್ಲಿ ಇದ್ರೆ ಒಂದ್ಸಲಿ KU ವಿಸಿಟ್ ಮಾಡಿ, ಅವ್ರು ಹೇಳ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಕಡ್ಡಾಯವಾಗಿ ನಿಗದಿತ ದಿನಾಂಕದೊಳಗೆ ಪ್ರವೇಶಾತಿ ಪಡೆಯುವುದು ಅಂತ ಹೇಳ್ಬಿಟ್ಟಿದ್ದಾರೆ. ಸೀಟ್ ಸರೆಂಡರ್ ಆಪ್ಷನ್ ಇರಲ್ಲ. ಇನ್ನು ಕೇಸ್ ಸರೆಂಡರ್ ಬಿಟ್ರೆ ಅವರು ಇಲ್ಲಿ ಸೀಟ್ ಸರೆಂಡರ್ ಆಪ್ಷನ್ ಅಂತ ಬಿಡ್ತಾರೆ. ಇಲ್ಲಿ ಅವಾಗ ಆತರ ಆಪ್ಷನ್ ಇರುತ್ತೆ. ಇವಾಗ ಏನ್ ಅಲಾಟ್ಮೆಂಟ್ ಆಗಿದೆ ಕಾಲೇಜು, ಎಲ್ಲಾ ಕಾಲೇಜಸ್ಗೆ ನಿಮ್ಗೆ ಇಷ್ಟ ಇರ್ಲಿ ಇಷ್ಟ ಇಲ್ಲದೆ ಹೋಗ್ಲೇಬೇಕಾಗುತ್ತೆ. ಇನ್ನೊಂದು ಕ್ಯಾಟಗರಿ ಇದಾರೆ, ಸರ್ ಚಾಯ್ಸ್ ತಗೊಂಡು ಫೀಸ್ ಕಟ್ಬಿಡಿ ಸರ್, ಇವಾಗ ಮ್ಯಾನೇಜ್ಮೆಂಟ್ ಸೇರ್ಕೊಂಡ್ಬಿಡಿ ಸರ್, ನಂಗೆ ಫೀಸ್ ರೀಫಂಡ್ ಆಗುತ್ತೆ ಅಂತ ಕೇಳ್ತಾ ಇದಾರೆ. ₹1 ರೀಫಂಡ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ₹1 ರೀಫಂಡ್ ಆಗಲ್ಲ. ಏನು 1 ಲಕ್ಷ ಕಟ್ಟಿದ್ದೀರಾ ಕಂಪ್ಲೀಟ್ ಮಟಾಶ್ ಆಗೋಗುತ್ತೆ. ಅಂಡ್ ಮೋರ್ ಓವರ್ ಮ್ಯಾನೇಜ್ಮೆಂಟ್ ಸೇರ್ಕೊಂತ ಇದ್ದೀರಾ, ಹುಷಾರಾಗಿರಿ. ಅವ್ರ ಕೆ ಇಂದ ಕ್ಲಿಯರೆನ್ಸ್ ಕೇಳ್ತಾರೆ. ಲಾಸ್ಟ್ ಟೈಮ್ ಇದಾಗಿದೆ, ಕೆ ಇಂದ ಕ್ಲಿಯರೆನ್ಸ್ ತರ ಕೇಳ್ತಾರೆ. ಅದು ಮ್ಯಾನೇಜ್ಮೆಂಟ್ ಡಿಪೆಂಡ್ ಆಗುತ್ತೆ.
ಹುಷಾರಾಗಿರಿ. ಮ್ಯಾನೇಜ್ಮೆಂಟ್ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವೇನ ಚಾಯ್ಸ್ ತಗೊಂಡು ಆಯ್ತು ಫೀಸ್ ಬೇಡ ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅಂದ್ರೂ ಕೆಎ ಕಡೆದ ಕ್ಲಿಯರೆನ್ಸ್ ಕೇಳ್ತಾರೆ. ಇದು ಹುಷಾರಾಗಿರಿ, ಯಾಕಂದ್ರೆ ಮತ್ತೆ ಬರುತ್ತದು. ಓಕೆ, ಫೀಸ್ ಕಟ್ಟಿದ್ರೆ ನೋ ಅದರ್ ಆಪ್ಷನ್, ಗೋ ಅಂಡ್ ಜಾಯಿನ್. ಓಕೆ, ಇಲ್ಲ ಅಂದ್ರೆ ಕೆಎಗೂ ಕೇಳಬಹುದಲ್ಲಿ. ಇನ್ ಕೇಸ್ ಸರೆಂಡ್ ಎಲ್ಲ ಹೋಗಿ ಕೇಳಿದಾಗ ಅಥವಾ ಮೇಲ್ ಮಾಡಿದಾಗ ಇನ್ ಕೇಸ್ ಕ್ಯಾನ್ಸಲೇಷನ್ ಇದ್ರೆ ಡೈರೆಕ್ಟ್ ಕೆಎಗೆ ಒಂದು ಮೇಲ್ ಮಾಡಿ. ಏನಾರ ಚಾನ್ಸಸ್ ಇದ್ರೆ ಅವರು ಅಪ್ಲೋಡ್ ಮಾಡ್ತಾರೆ. ರಿಕ್ವೆಸ್ಟ್ ಜಾಸ್ತಿ ಹೋದ್ರೆ ಮಾಡೋ ಕನ್ಸಿಡರೇಷನ್ ಮಾಡೋ ಚಾನ್ಸಸ್ ಇರುತ್ತೆ. ಯಾರು ಮಾಡಿದ್ರೆ ಸುಮ್ಮನೆ ಕುತ್ಕೊಂಬೇಡಿ, ಅರ್ಥ ಆಯ್ತಾ? ಮೇಲ್ ಮಾಡಿ. ಬೆಂಗಳೂರಿದ್ರೆ ವಿಸಿಟ್ ಮಾಡಿ, ಬೇರೆ ಕಡೆ ಇದ್ರೆ ಮೇಲ್ ಮಾಡಿ. ನಿಮ್ಗೆ ಸೀಟ್ ಕ್ಯಾನ್ಸಲೇಷನ್ ರೀಫಂಡ್ ಬಗ್ಗೆ. ರೀಫಂಡ್ ಅಂತೂ ಆಗಲ್ಲ. ಇನ್ ಕೇಸ್ ಅವರು ಸೀಟ್ ಸರೆಂಡರ್ ಮಾಡಿ ರೀಫಂಡ್ ಆಗ್ಬೇಕು ಅಂದ್ರೆ 5,000 ಅಡ್ಕೊಂತ ಇದ್ರು ಸೀಟ್ ಸರೆಂಡರಿಂಗ್ ಅಂತ ಹೇಳ್ಬಿಟ್ಟು ಟೈಮ್ ಕೊಡ್ತಾ ಇದ್ರು. ಓಕೆ, ಕೆ ಬಂದು ಎಲ್ಲ ಸಬ್ಮಿಟ್ ಮಾಡಿ ಕೊಡ್ಬೇಕಾಗಿತ್ತು. ಬಟ್ ಈ ಸಲ ಅದು ಏನ್ ಆಪ್ಷನ್ ಇಲ್ಲ, ಎಲ್ಲಾ ಕೆಲಸನೂ ಕಡಿಮೆ ಮಾಡ್ಕೊಂತ ಇದಾರೆ. ಅಂದ್ರೆ ಸ್ಟೂಡೆಂಟ್ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು, ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಂತ ಅವ್ರು ಹೇಳ್ತಾ ಇರೋದು. ನಿಮ್ಗೆಲ್ಲಾ ಆಪ್ಷನ್ಸ್ ಕೊಟ್ಟಿದೀವಿ, ನೀವ್ ಏನು ಮಾಡ್ಕೊಂಡಿಲ್ಲ, ಸೊ ಅನುಭವಿಸಿ ಅಂತ ಹೇಳ್ತಾ ಇದಾರೆ. ಸೊ ಯಾವ್ದಕ್ಕೊಂದು ಮೇಲ್ ಮಾಡಿ, ಮೇಲ್ ಮಾಡೋದು ಮಾಡಿ, ಒಂದು ರಿಕ್ವೆಸ್ಟ್ ರೈಸ್ ಮಾಡಿ. ಇನ್ ಕೇಸ್ ಇದೆಲ್ಲ ಕೊಟ್ಟರು ಕೊಡ್ಬೋದು. ಸೊ ಬಟ್ ಫೀಸ್ ಅದು ರೀಫಂಡ್ ಆಗಲ್ಲ, ಎಲ್ಲ ಇಟ್ಕೊಂತಾರೆ. ಕೆ ಇವರು ಫೋರ್ಫಿಟ್ ಮಾಡ್ತಾರೆ. ಇದನ್ನೇ ಹೇಳಿರೋದು, ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ರೌಂಡ್. ಇವಾಗ ಇದೆಲ್ಲ ಒಂದು ಕ್ಯಾಟಗರಿ ಆದ್ರೆ ಸರ್ ನಂಗೆ ಸೀಟೇ ಬಂದಿಲ್ಲ ಸರ್, ನಾನೇನ್ ಸರ್ ಮಾಡ್ಬೇಕು ಸರ್? ಫಸ್ಟ್ ರೌಂಡ್ ಅಲ್ಲೂ ಬಂದಿಲ್ಲ ಸರ್, ಸೆಕೆಂಡ್ ರೌಂಡ್ ಅಲ್ಲೂ ಬಂದಿಲ್ಲ ಸರ್ ಅಂದ್ರೆ ಡೈರೆಕ್ಟ್ ಆಗಿ ನೀವು ವೆಯ್ಟ್ ಮಾಡಿ. ಕ್ಯಾಶುಯಲ್ ವೇಕೆನ್ಸಿ ರೋಡ್ ಅಂತ ಬರುತ್ತೆ, ಅಲ್ಲಿ ಸೀಟ್ಸ್ ಬರುತ್ತೆ ನಿಮ್ಗೆ. ಡೈರೆಕ್ಟ್ ಆಗಿ ಮತ್ತೆ ಹೊಸ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಸೊ ಇವಾಗ ಮೇಕಪ್ ಎಕ್ಸಾಮ್ ಬರ್ದವ್ರೆ, ಬ್ಯಾಕ್ಲಾಗ್ಸ್ ಬರ್ದವ್ರೆ. ಓಕೆ, ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರಬೇಕು, ಅದು ಈ ವಾರದಲ್ಲೋ ನೆಕ್ಸ್ಟ್ ವೀಕ್ ಅಲ್ಲೋ ಬರುತ್ತೆ. ಅವ್ರಿಗೂ ಎಲ್ಲ ಕನ್ಸಿಡರೇಷನ್ ಮಾಡಿ. ಇನ್ ಕೇಸ್ ಏನೋ ಒಂದೇ ಒಂದು ಬ್ಯಾಕ್ಲಾಗ್ ಇಟ್ಕೊಂಡು ಮೇಕಪ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಆದ್ರೆ ಅವ್ರಿಗೂ ನೆಕ್ಸ್ಟ್ ಒಂದು ಆಪ್ಷನ್ ಕೂಡ ಚಾನ್ಸಸ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅದ್ರ 2 ವೀಕ್ಸ್ ಡಿಲೇ ಆಗುತ್ತೆ. ಓಕೆ, ಅಷ್ಟು ಬೇಗ ಆಗಲ್ಲ ಅದು. ಸೊ ವೆಯ್ಟ್ ಮಾಡಿ, ಯಾಕಂದ್ರೆ ಮೇಕಪ್ ಎಕ್ಸಾಮ್ ರಿಸಲ್ಟ್ ಬರಬೇಕು, ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬೇಕು, ಆಮೇಲೆ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು. ಅದೆಲ್ಲ ಫ್ರೆಶ್ ಆಪ್ಷನ್ ಎಂಟ್ರಿ ಇರುತ್ತೆ, ಅವಾಗ ಮಾತ್ರ ಫ್ರೆಶ್ ಆಪ್ಷನ್ ಎಂಟ್ರಿ. ಯಾಕಂದ್ರೆ ಉಳಿದೋಗಿರೋ ಸೀಟ್ಸ್ ಮಾತ್ರ ಇರುತ್ತೆ. ಸೊ ಯಾರ್ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರಿಗೂ ಫ್ರೆಶ್ ಆಪ್ಷನ್ ಎಂಟ್ರಿ ಆಗುತ್ತೆ. ಯಾರ್ಯಾರಿಗೆ ಮೇಕಪ್ ಎಕ್ಸಾಮ್ ಪಾಸ್ ಆಗಿದ್ದೀರಾ ಅವ್ರಿಗೂ ಫ್ರೆಶ್ ಆಪ್ಷನ್ ಎಂಟ್ರಿ ಇರುತ್ತೆ. ಇನ್ ಕೇಸ್ ನಾನು ಹೇಳ್ತಾ ಇರೋದು ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಕೆ ಅವ್ರು ಕೊಟ್ರೆ, ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗಿರೋ ಒಂದೇ ಆಪ್ಷನ್ ಮ್ಯಾನೇಜ್ಮೆಂಟ್ ಸೀಟ್ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಡೀಟೇಲ್ಡ್ ಅಪ್ಡೇಟ್ ಅಬೌಟ್ ದ ಸೆಕೆಂಡ್ ರೌಂಡ್. ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಓಕೆ, ಅಂಡ್ ದಿಸ್ ಇಸ್ ದ ಸಪೋರ್ಟ್ ವಾಟ್ ಯು ಗೆಟ್ ಫ್ರಮ್ ND Academy ಅಂಡ್ ನಿಮ್ಮ ಉಮೇಶ್ ಸರ್. ಶಾರ್ಟ್ಲಿ ಪ್ರಾಬಲಿ ನೆಕ್ಸ್ಟ್ ವೀಕ್ ಇಂದ 2026 ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೂನಿಯರ್ಸ್ ಯಾರನ್ನ ಇದ್ರು ಇಂಟಿಮೇಟ್ ಮಾಡಿ, ಅಪ್ಡೇಟ್ ಮಾಡಿ. ಓಕೆ, ಎಲ್ಲ ಹೇಳ್ತಾರೆ ನಿಮ್ಗೆ ಹೆಂಗ್ ಸಪೋರ್ಟ್ ಕೊಟ್ಟಿದ್ದೀರೋ ಇದೇ ತರ ಕಂಪ್ಲೀಟ್ ಸಪೋರ್ಟ್, ಲಾಂಗ್ ಟರ್ಮ್ ಆಗಿರ್ಬೋದು ಶಾರ್ಟ್ ಟರ್ಮ್ ಆಗಿರ್ಬೋದು, ಕಂಪ್ಲೀಟ್ ಸಪೋರ್ಟ್ ನಾನು ಪ್ರೊವೈಡ್ ಮಾಡ್ತೀನಿ. ಅಂಡ್ ದಿಸ್ ಇಸ್ ದ ಟ್ರಸ್ಟ್ ಯು ಕ್ಯಾನ್ ಡೂ ವಿತ್ ND Academy. ಓಕೆ, ನಾನು ನಿಮ್ ಜೊತೆಗಿರ್ತೀನಿ ಕೊನೆವರೆಗೂ. ಬಿಲೀವರ್ಸ್, ಜಾಯ್ನ್ ಅಸ್ ಅಂಡ್ ಸಿ ದ ಚೇಂಜ್. ಇದು ಹೇಳ್ತಾ ಕಂಪ್ಲೀಟ್ ವಿಡಿಯೋ ಇನ್ಫಾರ್ಮೇಶನ್ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್. ಯಾರು ಬ್ಯಾಕ್ಲಾಗ್ ಇದೆ ಅವ್ರಿಗೆಲ್ಲಾನು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಒಂದ್ಸಲಿ ನೋಡಿ. ಓಕೆ, ವೆಯ್ಟ್ ಮಾಡಿ, ಪೇಷನ್ಸ್ ಇಂದ ವೆಯ್ಟ್ ಮಾಡಿ ಅಷ್ಟೇ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. Yeah.